ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಮಾದರಿ ಪ್ರಶ್ನೆ ಮತ್ತು ಉತ್ತರಗಳು. ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ನಷ್ಟಕ್ಕೊಳಗಾಗುತ್ತಿರುವ ಪ್ರದೇಶ ಯಾವುದು? ಆಯ್ಕೆ ಎ ಗುಜರಾತ್ ತೀರ ಪ್ರದೇಶ, ಬಿ ಕೊಂಕಣಿ ತೀರ ಪ್ರದೇಶ, ಸಿ ಕೋರಮಂಡಲ ತೀರ ಪ್ರದೇಶ, ಡಿ ಮಲಬಾರ್ ತೀರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಕೋರಮಂಡಲ ತೀರ ಪ್ರದೇಶ. ಭಾರತದ ಆಗ್ನೇಯ ದಿಕ್ಕಿನ ಸಮುದ್ರ ತೀರವನ್ನು ಕೋರಮಂಡಲ ತೀರ ಪ್ರದೇಶ ಎಂದು ನಾವು ಕರೆಯುತ್ತಿದ್ದೇವೆ. ಇದು ಬಂಗಾಳ ಕೊಲ್ಲಿಗೆ ಅತಿ ಸಮೀಪದಲ್ಲಿದ್ದು ಸಮುದ್ರಕ್ಕೆ ಅಂಟಿಕೊಂಡಿದೆ. ಉಷ್ಣವಲಯದ ಚಂಡಮಾರುತಗಳಿಗೆ ಅಂದರೆ ಸೈಕ್ಲೋನ್ಗಳಿಗೆ ಪದೇ ಒಳಗಾಗಿ ಅತ್ಯಂತ ಹೆಚ್ಚು ಸಾವು ನೋವುಗಳನ್ನು ಅಥವಾ ನಷ್ಟಗಳನ್ನು ಅನುಭವಿಸುವ ಪ್ರದೇಶ ಇದು ಕೋರಮಂಡಲದ ತೀರ ಪ್ರದೇಶಗಳಾಗಿವೆ. ಅವುಗಳಲ್ಲಿ ಮುಖ್ಯವಾದ 4 ರಾಜ್ಯಗಳು ಯಾವುವು ಎಂದು ನೋಡುವುದಾದರೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳಾಗಿವೆ. ಭಾರತದ ಆಗ್ನೇಯ ದಿಕ್ಕಿನಲ್ಲಿರುವ ಸಮುದ್ರ ತೀರವನ್ನು ಕೋರಮಂಡಲ ತೀರ ಪ್ರದೇಶ ಎಂದು ಕರೆಯುತ್ತೇವೆ.